ನನಗೆ ಇದನ್ನ ನೆನ್ಸ್ಕೊಂಡಾಗ ಇದು ನೆನಪಾಯ್ತು. ಗಣೇಶಯ್ಯ ಸರ್ದು ಕನಕ ಮುಸುಕು, ನೀವು ಓದಿಲ್ಲ ಅನ್ಸುತ್ತೆ. ಅನ್ನೋದಿಲ್ಲ. ಕನಕ ಮುಸುಕುದಲ್ಲಿ ಅವರು ಬರಿಬೇಕಾದ್ರೆ ವಿಷ್ಣುವರ್ಧನ ಮತ್ತು ಶಾಂತಲೆಗೆ ಇದ್ದಿರಬಹುದಂತ ಕಾನ್ಫ್ಲಿಕ್ಟ್ ಹೇಳ್ತಾರೆ. ಯಾಕಂದ್ರೆ ವಿಷ್ಣುವರ್ಧನ ವಾಸ್ ಕನ್ವರ್ಟೆಡ್, ಜೈನರಾಗಿದ್ರು, ಅವರು ವೈಷ್ಣವರ ಕನ್ವರ್ಟ್ ಆದ್ರು ಬಿಕಾಸ್ ಆಫ್ ರಾಮಾನುಜಾಚಾರ್ಯರ ಇನ್ಫ್ಲೂಯೆನ್ಸ್ ಮೇಲೆ. ಬಟ್ ಶಾಂತಲೆ ಜೈನಳಾಗಿ ಉಳಿದ್ಲು. ಶಿ ಡಿಂಟ್ ಕನ್ವರ್ಟೆಡ್ ಟು ವೈಷ್ಣವಸ್. ನರ್ತಕಿ ಅಲ್ಲ, ಜೈನರಾಗಿ ಇದ್ರು ಅವರು. ವೈಷ್ಣವರ ಕನ್ವರ್ಟ್ ಆಗ್ಲೇ ಇಲ್ಲ, ರಾಣಿ ಆಗಿದ್ರು ಸಹ. ರಾಣಿನ ಅವರು ರಾಜನರ್ತಕಿನ ಐ ಡೋಂಟ್ ನೋ. ಇಲ್ಲ, ರಾಣಿ ಆಗಿದ್ರಲ್ಲ ಅವರು. ವಿಷ್ಣುವರ್ಧನನ ಮಡದಿ ಯಾಕೆ. ಓಕೆ, ಮುಂಚೆ ಬಿಟ್ಟಿದೇವ ಆಗಿರ್ತಾನೆ, ಬಿಟ್ಟಿದೇವ ಇಂದ ವಿಷ್ಣುವರ್ಧನ ಆಗ್ತಾನೆ. ಬಟ್ ಈಕೆ ಶಾಂತಲೆ ಆಗಿದ್ದು, ಶಾಂತಲೆಯಾಗಿ ಉಳಿತಾಳೆ. ಓಕೆ, ವೈಷ್ಣವರು ಮತ್ತೆ ಜೈನ ಕನ್ವರ್ಟ್ ಆದಾಗ ಒಂದು ಕಾನ್ಫ್ಲಿಕ್ಟ್ ಇರುತ್ತಲ್ವಾ. ಧರ್ಮ ಚೇಂಜ್ ಆದ ಕಾನ್ಫ್ಲಿಕ್ಟ್ ಬರ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹೆಂಡತಿ ನಾನು ಅನುಸರಿಸುವಂತ ಧರ್ಮವನ್ನ ಬಿಟ್ಟು ಇನ್ನೊಂದು ಧರ್ಮನ ಒಪ್ಕೊಂಡ್ರೆ ನಾನು ಕೇಳ್ತೀನಿ, ಯಾಕವ್ವ ಏನ್ಕೆ ಅಂತ ಕೇಳ್ತೀನಿ. ಅಥವಾ ಆಕೆ ನಿನ್ ಕೇಳ್ತಾಳೆ, ಏನ್ಕೆ, ವೈ ಆರ್ ಯು ನಾಟ್ ಡೂಯಿಂಗ್ ಅನ್ನೋ ಆ ಕಾನ್ಫ್ಲಿಕ್ಟ್ ಇರಬಹುದಾಗಿತ್ತು. ಅದಕ್ಕೆ ಆಕೆ ವಿಷ್ಣುವರ್ಧನ್ ಬಿಟ್ಟು ಹೋದ್ಲು ಕೊನೆ ಗಳಿಗೆಯಲ್ಲಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಸೊ ಆ ಕಾನ್ಫ್ಲಿಕ್ಟ್ಸ್ ನಮ್ಗೆಲ್ಲ ಸಿಗೋದು ಬರೀ ಸಾಹಿತ್ಯದಲ್ಲ ಅಷ್ಟೇ ಅಂತ ನನಗನ್ಸುತ್ತೆ. ಬಾಪ್ ಕೋ ಭೇಜ್, ತೇರೆ ಬಸ್ ಕಿ ಬಾತ್ ನಹೀ.